ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ DBT ಪುಶ್ಡ್ ಅಕೌಂಟ್ ವೆರಿಫಿಕೇಷನ್ ಅಂತ ಇರುವಂಥದ್ದು DBT ಪುಶ್ಡ್ S4000 ಅಂತ ತೋರಿಸ್ತಾ ಇದೆ. ಮತ್ತು ಇದ್ರ ಜೊತೆಗೆ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ಗೆ ಅರ್ಜಿ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ವಿಸ್ತರಣೆ ಆಗಿದೆ. ಇದಕ್ಕಿಂತ ಮುಂಚೆ 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಬಟ್ 12ನೇ ತಾರೀಕು ಲಾಸ್ಟ್ ಡೇಟ್ ಇರೋದನ್ನು ಜನವರಿ ತಿಂಗಳಲ್ಲಿ 30ನೇ ತಾರೀಕನ್ನು ಕೊನೆಯ ದಿನಾಂಕವನ್ನು ಮಾಡಿದ್ದಾರೆ. 30ನೇ ತಾರೀಕು ಒಳಗಡೆ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಯಾರಲ್ಲೇ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರು ಇವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು DBT ಪುಶ್ಡ್ ಅಂತ ಇರುವಂಥದ್ದು ಈಗ ಅಕೌಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ ತೋರಿಸ್ತಾ ಇದೆ. ಕೆಲವೊಬ್ಬರಿಗೆ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ, ಮತ್ತು DBT ಪುಶ್ಡ್ ನೋ ಅಂತ ತೋರಿಸ್ತಾ ಇದೆ ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ, ಈಗ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. DBT ಪುಶ್ಡ್ ಅಂತ ಇರುವಂಥ ಅಮೌಂಟ್ಗಳಿಗೆ ವೆರಿಫಿಕೇಷನ್ 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿರ್ತಕ್ಕಂಥ ವೆರಿಫಿಕೇಷನ್ ಮುಂದೆ ಎಸ್ ಬಟನ್ ಕೂಡ ತೋರಿಸ್ತಾ ಇದೆ. ಎಸ್ ಜೊತೆಗೆ 4000 ಅಮೌಂಟ್ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ತಿಳ್ಕೊಂಬಿಡ್ಬೋದು, ಯಾರು ಎಸ್ ಬಟನ್ ಮುಂದೆ 4000 ಅಮೌಂಟ್ ಶೋ ಆಗ್ತಾ ಇದೆಯಲ್ಲ, ಈ 4000 ಅಮೌಂಟು ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು DBT ಪುಶ್ ಅಂತ ಆಗಿರ್ಬೋದು, ಅದರ ಜೊತೆಗೆ ಅವಾಯ್ಡೆಡ್ ಅಂತ ಏನೋ ತೋರಿಸ್ತಾ ಇರ್ಬೋದು, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಏನು ತೋರಿಸ್ತಾ ಇದೆಯಲ್ಲ, ಇವರೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಅರ್ಜಿ ಆಗಿದವರು ಎಲ್ಲರಿಗೂ ಅಮೌಂಟು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ತಿಂಗಳು ಜನವರಿ 30ನೇ ತಾರೀಕು ಒಳಗಡೆ SSP ಸ್ಕಾಲರ್ಶಿಪ್ ಅಮೌಂಟಿನ ಫುಲ್ಲು ಎಲ್ಲವನ್ನು ಫಂಡಿಂಗು ಕೂಡ ಅನುದಾನ ಬಿಡುಗಡೆಯಾಗಿದೆ. ಇದ್ರ ಬಗ್ಗೆನೂ ನಾವು ಆದಷ್ಟು ಬೇಗ SSP ಸ್ಕಾಲರ್ಶಿಪ್ ಆಗಿರ್ಬೋದು, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಯಶಸ್ವಿನಿ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದು ಏನು ತೊಂದರೆ ಇದೆ, ತಾಂತ್ರಿಕ ಸಮಸ್ಯೆ ಏನಾಗಿತ್ತು ಅದ್ರ ಬಗ್ಗೆನೂ ಕ್ಲಿಯರ್ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಹಣಕಾಸು ಇಲಾಖೆಯಿಂದ ಫಂಡಿಂಗ್ ಕೂಡ ಆಗಿರಲಿಲ್ಲ. ಅಂದರೆ ಹಣಕಾಸು ಇಲಾಖೆ ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಗಳೇ ಆಗಿರ್ತಾರೆ, ಶ್ರೀಯುತ ಸಿದ್ದರಾಮಯ್ಯನವರಿಗೂ ಕೂಡ ಇದರ ಬಗ್ಗೆ ವರದಿಯನ್ನು ನೀಡಿ ಕಳಿಸಿದ್ದೇವೆ, ಈ ರೀತಿ ಪೆಂಡಿಂಗ್ ಇರುವಂಥದ್ದನ್ನು. ಬಟ್ ಅದರ ಜೊತೆಗೆ ಎಲ್ಲ ಇಲಾಖೆಯ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ವಿದ್ಯಾಶ್ರೀ, ಯಶಸ್ವಿನಿ, ರೈತ ವಿದ್ಯಾನಿಧಿ ಈ ಎಲ್ಲ ಲಿಸ್ಟನ್ನು ಹಣಕಾಸು ಇಲಾಖೆಗೆ ತಲುಪಿಸಿದ್ದೇವೆ. ಹಣಕಾಸು ಇಲಾಖೆಯ ನಂತರ ಫಂಡಿಂಗ್ ಆಗುತ್ತೆ. ಜನವರಿ 30ನೇ ತಾರೀಕು ಒಳಗಡೆ ಎಲ್ಲ ಅಮೌಂಟನ್ನು ಕ್ಲಿಯರ್ ಮಾಡುತ್ತೆ ಅಂತೇಳಿ SSP ಸ್ಕಾಲರ್ಶಿಪ್ ಕಡೆಯಿಂದ ಪೋರ್ಟಲ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.